ಬೆಳಗಿನ ಒಂದು ಸಿನಿಮಾ ಅಂತ ಪ್ರತಿರೂಪ ಇದು. ಸೊ ಹಂಗಾಗಿ ತುಂಬ ವಿಶೇಷವಾಗಿದೆ. ನಾನು ಈ ಪಾತ್ರ ಮಾಡೋಕ್ಕೆ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗಿದೆ. ನನ್ನ ಲೈಫಲ್ಲಿ ಮತ್ತೆ ಇಂಥ ರೋಲ್ ನಾನು ಮಾಡಲ್ಲ. ನನ್ನ ರೋಲಕ್ಕೋಸ್ಕರ ಆದರೂ ಮತ್ತು ಈ ಸಿನಿಮಾನ ನೋಡಿ ಥ್ಯಾಂಕ್ ಯು. ಕನ್ನಡನ ಹೈಲೈಟ್ ಮಾಡಿದ್ದಾರೆ. ಕನ್ನಡ ಮೂವಿದು ಹೇಗೆ ಸ್ಟ್ರಗಲ್ ಬಂದಿದೆ 1911 1934 ನಮ್ಗೆ ಯಾವ ಕನ್ನಡ ಮೂವೀಸ್ ರಿಲೀಸ್ ಆಗಿಲ್ಲ. 1934 ಫಸ್ಟ್ ಕನ್ನಡ ಮೂವಿ ರಿಲೀಸ್ ಆಗಿರೋದ್ರ ಬಗ್ಗೆ ಹೇಳಿದ್ದಾರೆ. ಅದು ನೋಡಿ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ. ಕೊನೆಗೂ ನಮ್ಮ ಕನ್ನಡಗೆ ಎಲ್ಲೋ ಒಂದು ಫೋಕಸ್ ಲೈಟ್ ಬಂತಲ್ಲ ಅಂತ ಹೇಳಿ ಖುಷಿಯಾಯಿತು. ತಿಳ್ಕೊಂಡು ಖುಷಿಯಾಯಿತು. ನಮಗೂ ತುಂಬ ಖುಷಿಯಾಯಿತು. ಹೇಗಿದೆ ಮೇಡಮ್ ಫಿಲಮ್? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲಮ್. ತುಂಬ ಚೆನ್ನಾಗಿದೆ. ಸರಿಯಾಗಿತ್ತು ಮೇಡಮ್ ಇವತ್ತು ಥಿಯೇಟ್ರಿಂದ ತೆಗಿತಾರೆ. ಸರಿಯಾಗಿತ್ತು ಹೇಗಿತ್ತು ಮೇಡಮ್? ಹೇಗಿತ್ತು ಚೆನ್ನಾಗಿದೆ ಸರಿಯಾಗಿತ್ತು ಚೆನ್ನಾಗಿದೆ ಫಿಲಮ್ ಹೇಗಿದೆ ಸರ್? ನೋಡ್ಬೋದು, ಚೆನ್ನಾಗಿದೆ. ಕನ್ನಡದ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಸರಿಯಾಗಿದೆ ಫಿಲಮ್. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಏನು ಇಷ್ಟ ಆಯ್ತು ಸರ್ ಸ್ಪೆಷಲ್ ಆಗಿ? ಕಾಮಿಡಿ ಜೊತೆಗೆ ಕನ್ನಡದ ಬಗ್ಗೆ ಹೇಳಿದ್ದಾರೆ. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಗುರುಪ್ರಸಾದಿಂದ ಅದು ಬಂದಿದೆ. ಸೊ ತುಂಬ ಅದ್ಭುತವಾಗಿದೆ. ಎಲ್ಲರೂ ನೋಡೋಂಥ ಸಿನಿಮಾ, ಎಲ್ಲರೂ ನೋಡಿ. ಕನ್ನಡದಲ್ಲಿ ಮೊದಲ ಫಿಲಿಮ್ ಬರಬೇಕನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾರಲ್ವಾ? ಕನ್ನಡದ ಮೊದಲ ಸಿನಿಮಾ ಮೊದಲು ಬರಬೇಕಾಗಿತ್ತು, ಅದಕ್ಕೆ ಬರೋಕ್ಕೇನೋ ಅಡಚಣೆ ಆಗಿತ್ತು. ಅದನ್ನು ನಂತರ ಬಿಡುಗಡೆ ಮಾಡಿದ್ರು, ಅದನ್ನು ಇವಾಗ ಬಿಡುಗಡೆ ಮಾಡಿದ್ದಾರೆ ಅಂತ ಅನ್ನೋ ಲೆಕ್ಕಾಚಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಅದ್ಭುತವಾದ ಸಿನಿಮಾ. ಚೆನ್ನಾಗಿದೆ. ನೋಡು ಫಿಲಮ್ ಹೇಗಿದೆ? ಸಿನಿಮಾ ಹೇಳಬೇಕು ಅಂತಂದರೆ ಒಂದು ಕನ್ನಡ ಭಾಷೆ ಉಳಿಸ್ಬೇಕು, ಬೆಳೆಸಬೇಕು. ಕರ್ನಾಟಕದಲ್ಲಿ ನಮ್ಮ ಕನ್ನಡ ನುಡಿಗಳು ಎಂಬುದು ಎಲ್ಲ ಓಡಾಡ್ತಾರೆ. ಎಲ್ಲ ಡೈರೆಕ್ಟ್ ಆಗಲಿ ಬೇರೆ ಭಾಷೆಗಳು ಅವ್ರಿಗೆ ಭಾಷೆದಂಥ ಒಂದು ಇರ್ತದೆ. ಆ ಇದರಲ್ಲಿ ಅದೊಂದು ಚೆನ್ನಾಗಿ ಕನ್ನಡ ಬಗ್ಗೆ ಮಾತಾಡಿದ್ದಾರೆ. ಈಗ ಒಂದು ಬಿಸಿಬೇಳೆ ಬಾತ್ಗೆ 2 ಪೀಸ್ ಚಿಕನ್ ಹಾಕಿದ್ರೆ ಬಿಸಿಬೇಳೆ ಬಾತ್ ಆಗುತ್ತೆ. ಅದೇ ಥರ ಎಲ್ಲ ಮಿಕ್ಸಿಂಗ್ ಇದೆ, ಕಾಮಿಡಿ ಇದೆ, ನೋಡ್ಬೋದು. ಗುರುಪ್ರಸಾದ್ ಅವರು ಬೇರೆ ಸಿನಿಮಾಗಳಿಂದ ಇದೊಂಥರ ವಿಭಿನ್ನವಾಗಿದೆ. ಅವ್ರು ಕನ್ನಡ ಭಾಷೆ ಒಂದೇ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾಗಳು ಈ ಒಂದು ನಮ್ಮ ಕರ್ನಾಟಕದಲ್ಲಿ ಏನೋ ಒಂದು ಶೋ ಆಗ್ಬೇಕಾದ್ರೆ ಅದಕ್ಕೆ ಒಂದು ಫೈಟ್ ಇದೆ ನೋಡಿ. ಟಿ ವಿ ಏರಿಯಾಗಳಲ್ಲಿ ಹೋದರೆ ಕನ್ನಡ ಸಿನಿಮಾಗಳು ಎಲ್ಲಿ ಶೋ ಕೊಡ್ತಾ ಇದ್ದಾರೆ ಸರ್? ಎಲ್ಲೋ ಒಂದು ಕಡೆ ಮೂಲೆ ಸರ್. ಕನ್ನಡ ಸಿನಿಮಾಗಳು ಗೆಲ್ಲೋದು ಸೋಲೋದು ಸೆಕೆಂಡ್ ಸರ್. ಫಸ್ಟ್ ಒಂದು ಥಿಯೇಟ್ರಲ್ಲಿ ಒಂದು ಶೋಗಳು ಸಿಗಬೇಕಲ್ಲ, ಅದು ಇಂಪಾರ್ಟೆಂಟು. ಆ ಒಂದು ವಿಷಯನ ಒಂದು ಬಲವಾಗಿ ಹೇಳಿದ್ರೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಮುಂದಿನ ದಿನಗಳಲ್ಲಾದರೂ ಕೂಡ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಆಮೇಲೆ ಕನ್ನಡಿಗರಾಗಿರ್ಬೋದು, ಕನ್ನಡ ಸಿನಿಮಾಗಳು ನೋಡಬೇಕು. ಆ್ಯಕ್ಚುಲಿ ಬಂದು ನೋಡಿದ್ರಲ್ವ ಸರ್ ಗೊತ್ತಾಗೋದು. ನಮ್ಮ ಚೇಂಬರ್ನವ್ರು ಕೂಡ ನೋಡಿ ಲಾಸ್ಟ್ ಒಂದು 6 ಮಂತ್ಸ್ ನೋಡಿದ್ರೆ ಪ್ರತಿಯೊಬ್ಬ ಒಂದು ಟೀಮು ಕನ್ನಡ ಸಿನಿಮಾ ಟೀಮ್ನವ್ರು ಕೂಡ ಹೋರಾಟ ಮಾಡಿ ನಮಗೆ ಶೋಗಳು ಸಿಗ್ತಾ ಇಲ್ಲ, ಸಿನಿಮಾಗಳು ಉಳಿತಾ ಇಲ್ಲ. ದಯವಿಟ್ಟು ಬೇರೆ ಭಾಷೆಗಳು ಸಿನಿಮಾನ ನಾವು ನೋಡ್ತೀವಿ ಸರ್. ಬಟ್ ಏನಂದರೆ ಕನ್ನಡ ಸಿನಿಮಾ ಫಸ್ಟ್ ನೋಡಬೇಕು. ಬಟ್ ಅದು ನೋಡಬೇಕಾದ್ರೆ ಥಿಯೇಟ್ರಲ್ಲಿ ನಿಲ್ತಾ ಇಲ್ಲ, ಅದು ನಿಲ್ತಾನೆ ಇಲ್ಲ ಕನ್ನಡ ಸಿನಿಮಾ. ಅದೊಂದು ತುಂಬ ಬೇಜಾರಾಗೋಂಥ ವಿಷಯ. ಹಾಗಾಗಿ ದೊಡ್ಡವರು ಅಂತ ಏನಿದ್ದಾರೆ, ಆಮೇಲೆ ಕನ್ನಡ ಪರ ಹೋರಾಟಗಾರ ಬಂದಿದ್ದಾರೆ, ಕನ್ನಡ ಸಿನಿಮಾ ಉಳಿಸಿ ಅಂತ ಹೇಳ್ತೀನಿ. ಯಾಕಂದರೆ ಇದ್ರ ಬಗ್ಗೆ ಹೋರಾಟ ಮಾಡಿ ಸಿನಿಮಾ ಚೆನ್ನಾಗಿ ಒಳ್ಳೆ ಕಂಟೆಂಟ್ ಇದೆ. ಇದು ನಮ್ಮ ಗುರುಪ್ರಸಾದ್ ಸರ್ ಮತ್ತು ಜಗ್ಗೇಶ್ ಸರ್ ಅವರ ಕಾಂಬಿನೇಷನ್ ಮತ್ತೆ ಬಂದಿದೆ. ನಿಜವಾಗ್ಲೂ ಸರ್ ಒಂದೇನಂದರೆ ಒಂದು ಈ ಸೂಕ್ಷ್ಮ ವಿಚಾರ ಇಷ್ಟ ಆಗಿತ್ತು. ಜೊತೆಗೆ ನನಗೇನು ಇಷ್ಟ ಆಗಿದೆ ಅಂದರೆ ಪಂಚಿಂಗ್ ಡೈಲಾಗು, ಕಾಮಿಡಿ ಬ್ಯಾಕ್ ಟು ಬ್ಯಾಕ್ ಅಂದರೆ ಸ್ಕ್ರೀನ್ ಪ್ಲೇನಲ್ಲಿ ಆಟ ಆಡಿದ್ದಾರೆ ಅವರು. ಅಂದರೆ ತುಂಬ ಕಾಮಿಡಿ ಅಂದರೆ ನಗ್ಸೋಂಥ ದೃಶ್ಯಗಳು ತುಂಬ ಇದೆ. ಆಮೇಲೆ ಇದೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಹೇಳ್ಬೋದು ಸರ್. ಆ್ಯಕ್ಚುಲಿ ಕನ್ನಡ ಭಾಷೆ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಕನ್ನಡ ಉಳಿಸಿ ಬೆಳೆಸಿ ಅನ್ನೋ ಒಂದು ವಿಷಯನ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ನಾವು ಅದೊಂದು ತುಂಬ ಫಾಲೋ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಸಖತ್ತಾಗಿ ಅನ್ನಿಸ್ತು. ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ, ಆ್ಯಕ್ಚುಲಿ ನಾನು ಸಿನಿಮಾ ನೋಡೇ ಇರಲಿಲ್ಲ. ಡಬ್ ಮಾಡೋವಾಗ ನನ್ನ ಪೋರ್ಷನ್ಸ್ ಏನಿದೆ ಅದನ್ನು ಮಾತ್ರ ನಾನು ನೋಡಿದ್ದೆ. ಓವರ್ ಆಲ್ ಸಿನಿಮಾ ನೋಡಿದಾಗ ಎಸ್ಪೆಷಲಿ ಸೆಕೆಂಡ್ ಹಾಫು ಲಾಸ್ಟ್ ಪೋರ್ಷನ್ಸ್ ಲಿಟ್ರಲಿ ಐ ಫೆಲ್ಟ್ ಲೈಕ್ ಒಂಥರ ಕಣ್ಣಲ್ಲಿ ನೀರು ಬರೋ ಥರ ಆಯಿತು. ಅಂದರೆ ಯಾವುದೇ ಕನ್ನಡಿಗರು ನಿಜವಾಗ್ಲೂ ಕನ್ನಡದ ಪ್ರೇಮ ಇದ್ದರೆ, ಕನ್ನಡ ಸಿನಿಮಾ ಬಗ್ಗೆ ಪ್ರೇಮ ಇದ್ದರೆ ಎಂಥವ್ರಿಗೂ ಈ ಒಂದು ಸಿನಿಮಾ ಒಂಥರ ಅವ್ರನ್ನ ಕಲಕುತ್ತೆ ಅಂತ ಹೇಳ್ಬೋದು. ಜೊತೆಗೆ ಎಂಟರ್ಟೈನ್ಮೆಂಟ್ ಅಂತೂ ಏನೂ ಕಡಿಮೆ ಇಲ್ಲ. ಅಫ್ಕೋರ್ಸ್ ಥಿಯೇಟ್ರಲ್ಲಿ ಎಲ್ಲರೂ ಫಸ್ಟಿಂದ ಲಾಸ್ಟ್ವರೆಗೂ ನಗ್ತಾನೆ ಇದ್ರು. ನಕ್ಕು ಸಾಕಾಯಿತು. ತುಂಬ ಅದ್ಭುತವಾದ ಸಿನಿಮಾ. ಕನ್ನಡಿಗರು ಮುಖ್ಯವಾಗಿ ಎಲ್ಲರೂ ನೋಡಲೇಬೇಕಾದಂಥ ಸಿನಿಮಾ ರಂಗನಾಯಕ. ನಾನು ಆ್ಯಕ್ಟ್ ಮಾಡಿದ್ದೀನಿ.